ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನೇ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಈ ಹಿಂದೆ ಶ್ರೀಮದಾಚಾರ್ಯರು ಹಿಂದೆ ಒಂದು ತಥಾ ಗುರೌ ಯಥಾ ದೇವೇ ಭಕ್ತಿ ತಥಾ ದೇವೇ ತಥಾ ಗುರೌ ಅಂತ ಗುರುಗಳಲ್ಲಿಯೂ ಕೂಡ ಯಥಾಯೋಗ್ಯವಾಗಿ ಭಕ್ತಿಯನ್ನು ಮಾಡಬೇಕು. ದೇವರಲ್ಲಿ ಯಾವ ರೀತಿಯ ಭಕ್ತಿಯನ್ನು ಮಾಡುತ್ತದೋ ಅದಕ್ಕೆ ಅನುಗುಣವಾಗಿ ಗುರುಗಳಲ್ಲಿ ಅವರ ಯೋಗ್ಯತೆಗೆ ಅನುಗುಣವಾಗಿ ಭಕ್ತಿಯನ್ನು ಮಾಡಬೇಕು ಅಂತ ಪ್ರಸಂಗ ಬಂದಾಗ ಅಲ್ಲಿ ಹೇಳಿದಾಗ ಗುರುಗಳು ಅಂದ್ರೆ ಯಾರು ಅಂತ ಗುರುಗಳ ಒಂದು ಲಕ್ಷಣವನ್ನ ತಿಳಿಸಿಕೊಟ್ರು. ಮುಖ್ಯವಾಗಿ ಗುರುಗಳು ಅಂದ್ರೆ ಅದು ಬ್ರಹ್ಮದೇವರು. ಆ ಬ್ರಹ್ಮದೇವರ ಸ್ವರೂಪ ಏನು, ಲಕ್ಷಣ ಏನು ಅಂತ ತಿಳಿಸಿಕೊಟ್ಟು ಹಾಗಾದರೆ
ಬ್ರಹ್ಮದೇವರು ಒಬ್ಬರೇ ಗುರುಗಳ ಹಾಗಾದರೆ ಇನ್ನು ಉಳಿದವರು ಗುರುಗಳು ಅಂತ ನಾವು ಯಾರನ್ನ ಅಂಗೀಕಾರ ಮಾಡಿದ್ದೇವೋ ಸ್ವೀಕಾರ ಮಾಡಿದ್ದೇವೋ ಅವರು ಗುರುಗಳಲ್ವಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಸರ್ವಥಾ ಹಾಗಲ್ಲ. ಅವರು ಗುರುಗಳು ಅಲ್ಲ ಅಂತಲ್ಲ, ಮುಖ್ಯವಾಗಿ ಬ್ರಹ್ಮದೇವರು ಎಲ್ಲರಿಗೂ ಗುರುಗಳು. ತದನಂತರದಲ್ಲಿ ಯೋಗ್ಯತಾ ಅನ್ಯೇಪಿ ಸ್ವಾತ್ಮನೋ ಮುಖ್ಯಾಹ ಅಂತ 122ನೇ ಶ್ಲೋಕದಲ್ಲಿ ಶ್ರೀಮದಾಚಾರ್ಯ ತಿಳಿಸಿಕೊಟ್ಟದ್ದು. ಇನ್ನು ಉಳಿದಂಥವರೆಲ್ಲರೂ ಕೂಡ ನಮಗಿಂತಲೂ ಯಾರು ಮುಖ್ಯರಾಗಿ ಉತ್ತಮರಾಗಿ ಇದ್ದಾರೋ ಅವರೆಲ್ಲರೂ ನಮಗೆ ಗುರುಗಳೇನೆ. ನಮಗಿಂತಲೂ ಉತ್ತಮರಾದಂಥವರೆಲ್ಲರೂ ಕೂಡ ಗುರುಗಳೇ. ಕ್ರಮವಾಗಿ ಅವರವರ ತಾರತಮ್ಯಕ್ಕೆ ಅನುಗುಣವಾಗಿ ಒಬ್ಬರಾದ್ಮೇಲೆ ಒಬ್ರು ತಾರತಮ್ಯದಲ್ಲಿ ಗುರುಗಳು ಅಂತ ತಿಳಿದುಕೊಳ್ಳಬೇಕು ಅಂತ ತಿಳಿಸಿಕೊಟ್ಟದ್ದು. ಈ ಹಿಂದೆ ಹೇಳಿದಂತಹ ಶಬ್ದ ಕ್ರಮಾತ್ ಗುರವ ಈರಿತಾಹ ಅಂತ ಶ್ರೀಮದಾಚಾರ್ಯ ಹೇಳಿದರು. ಅನ್ಯೇಪಿ ಇನ್ನು ಉಳಿದಂತ ಬ್ರಹ್ಮದೇವರಿಂದ ಬೇರೆಯಾದಂತಹ ತನಗಿಂತಲೂ ಮುಖ್ಯರಾದಂತಹ ಉತ್ತಮರಾದಂತಹ ಎಲ್ಲರೂ ಕೂಡ ಕ್ರಮವಾಗಿ ಗುರುಗಳು ಎಂದು ತಿಳಿದುಕೊಳ್ಳಬೇಕು, ಹೇಳಬೇಕು ಅಂತ ಹೇಳಿದ್ದು. ಆ ಕ್ರಮಾತ್ ಗುರುಗಳು ಅಂತ ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ಏನ್ ನಿಮಿತ್ತ, ಹೀಗ್ಯಾಕೆ ಹೇಳಿದ್ದು ಅಂತ ಪ್ರಶ್ನೆ ಮಾಡಿಕೊಂಡು ಕ್ರಮಾತ್ ಗುರುತ್ವೇ ನಿಮಿತ್ತಮ್ಮಾಹ, ಕ್ರಮವಾಗಿ ಗುರುತ್ವವನ್ನ ತಿಳಿಯಬೇಕು ಗುರುಗಳಂತ ಹೇಳಬೇಕು ಅಂತ ಹೇಳಿದ್ರಲ್ಲ, ಇದಕ್ಕೆ ಏನು ನಿಮಿತ್ತ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 123ನೇ ಶ್ಲೋಕ. ಕ್ರಮಾಲಕ್ಷಣಹೀನಾಶ್ಚ ಕ್ರಮಾಲಕ್ಷಣಹೀನಾಶ್ಚ ಲಕ್ಷಣಾಲಕ್ಷಣೈಃ ಸಮಾಃ ಲಕ್ಷಣಾಲಕ್ಷಣೈಃ ಸಮಾಃ ಮಾನುಷಾ ಮಧ್ಯಮಾ ಸಮ್ಯಗ್ ಮಾನುಷಾ ಮಧ್ಯಮಾ ಸಮ್ಯಕ್ ದುರ್ಲಕ್ಷಣಯುತಃ ಕಲಿಃ ದುರ್ಲಕ್ಷಣಯುತಃ ಕಲಿಃ ಕ್ರಮಾಲಕ್ಷಣಹೀನಾಶ್ಚ ಲಕ್ಷಣಾಲಕ್ಷಣೈಃ ಸಮಾಃ ಮಾನುಷಾ ಮಧ್ಯಮಾ ಸಮ್ಯಗ್ ದುರ್ಲಕ್ಷಣಯುತಃ ಕಲಿಃ ಎಂಬುದಾಗಿ 123ನೇ ಶ್ಲೋಕ. ಪದವಿಭಾಗ. ಕ್ರಮಾತ್ ಲಕ್ಷಣಹೀನಾಃ ಚ ಲಕ್ಷಣಾಲಕ್ಷಣೈಃ ಸಮಾಃ ಮಾನುಷಾಃ ಮಧ್ಯಮಾಃ ಸಮ್ಯಗ್, ಸಮ್ಯಕ್ ಗ ಅಂತಿದೆ, ಅದು ಪದಚ್ಛೇದ ಮಾಡಿಕೊಂಡಾಗ ಸಮ್ಯಕ್ ಅಂತ ಆಗ್ತದೆ. ದುರ್ಲಕ್ಷಣಯುತಃ ಕಲಿಃ ಎಂಬುದಾಗಿ ಪದವಿಭಾಗ. ಕ್ರಮಾತ್ ಗುರವ ಈರಿತಾಹ ಅಂತ ಶ್ರೀಮದಾಚಾರ್ಯರು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು. ಅದಕ್ಕೇನು ನಿಮಿತ್ತ ಅಂತನ್ಲಿಕ್ಕೆ ಕ್ರಮವಾಗಿ ಗುರುಗಳು ಅಂತ ಯಾಕೆ ತಿಳಿದುಕೊಳ್ಳಬೇಕು, ಎಲ್ಲರೂ ಗುರುಗಳು ಅಂತ ತಿಳಿದುಕೊಳ್ಳಬಹುದಲ್ಲ. ಬ್ರಹ್ಮದೇವರು ಮುಖ್ಯ ಗುರುಗಳು, ಇನ್ನು ಉಳಿದವರೆಲ್ಲರೂ ಕೂಡ ನಮಗಿಂತಲೂ ಉತ್ತಮರಾದವರು ಎಲ್ಲರೂ ಗುರುಗಳು ಅಂತ ಸುಮ್ಮನೆ ಸೇರಿ ಎಲ್ಲರೂ ಗುರುಗಳು ಅಂತ ತಿಳಿದುಕೊಳ್ಳಬಹುದಾಗಿತ್ತು, ಹಾಗೆ ಹೇಳ್ಬಹುದಾಗಿತ್ತು. ಆದರೆ ಹಾಗೆ ಹೇಳಿಲ್ಲ ಶ್ರೀಮದಾಚಾರ್ಯರು. ಕ್ರಮವಾಗಿ ಗುರುಗಳು ಅಂತ ತಿಳಿದುಕೊಳ್ಳಬೇಕು. ಇವರಾದ್ಮೇಲೆ ಇವ್ರು ಗುರುಗಳು ಅಂದ್ರೆ ಅವ್ರಿಗಿಂತ ಅವ್ರು ದೊಡ್ಡವರು ಗುರುಗಳು, ಅವ್ರಿಗೆ ದೊಡ್ಡ ಗುರುಗಳು, ಹೀಗೆ ಕ್ರಮವಾಗಿ ತಿಳಿದುಕೊಂಡು ಹೋಗಬೇಕು ಅಂತ ಹೇಳಿದ್ದು. ಅದು ಯಾಕೆ, ನಿಮಿತ್ತ ಏನು ಎಂಬುದಕ್ಕೆ ಶ್ಲೋಕದಲ್ಲಿ ಹೇಳ್ತಾ ಇದ್ದದ್ದು. ಕ್ರಮಾಲಕ್ಷಣಹೀನಾಶ್ಚ, ಕ್ರಮವಾಗಿ, ಕ್ರಮಾತ್ ಲಕ್ಷಣೈಃ ಹೀನಾಶ್ಚ, ಕ್ರಮವಾಗಿ ದೇವತೆಗಳು ಕ್ರಮವಾಗಿ ಲಕ್ಷಣಗಳಿಂದ ಹೀನರಾಗ್ತಾರೆ. ಅಂದ್ರೆ ಹಿಂದೆ ಹೇಳಿದ್ದು ಬ್ರಹ್ಮದೇವರಿಗೆ 121ನೇ ಶ್ಲೋಕದಲ್ಲಿ ದ್ವಾತ್ರಿಂಶಲ್ ನಿರ್ಯುತಃ ಅಂತ ಹೇಳಿದ್ದು. 32 ಲಕ್ಷಣಗಳಿಂದ ಕೂಡಿದವರು ಚತುರ್ಮುಖ ಬ್ರಹ್ಮದೇವರು ಅಂತ ಹೇಳಿದ್ದು. ಇದು ಸಂಪೂರ್ಣ ಲಕ್ಷಣ, 32 ಲಕ್ಷಣಗಳು ಇದ್ದದ್ದು. ಅಂತಹ 32 ಲಕ್ಷಣಗಳು ಬ್ರಹ್ಮದೇವರಿಗಿದೆ, ಲಕ್ಷ್ಮೀ ದೇವಿಗಂತೂ ಇದ್ದೇ ಇದೆ, ಭಗವಂತನಿಗಂತೂ ಇದ್ದೇ ಇದೆ. ಹೀಗೆ ಇನ್ನು ಉಳಿದಂಥವರೆಲ್ಲರಿಗೂ ಕೂಡ ಕ್ರಮಾಲಕ್ಷಣಹೀನಾಶ್ಚ, ಕ್ರಮವಾಗಿ ಅವರೆಲ್ಲರೂ ಕೂಡ ಲಕ್ಷಣಗಳಿಂದ ಹೀನರಾಗ್ತಾ ಇದ್ದಾರೆ. ಅಂದ್ರೆ ಇವರಿಗೆ 32 ಲಕ್ಷಣಗಳು ಬ್ರಹ್ಮದೇವರಿಗಿದ್ದದ್ದು. ಇವರಿಗಿಂತ ಕೆಳಗಿನವರಿಗೆ ಕೆಲವು ಲಕ್ಷಣಗಳು ಕಡಿಮೆ ಆಗ್ತವೆ. ಹಿಂಗೆ ಕೆಳಗೆ ದೇವತೆಗಳಿಗೆ ಲಕ್ಷಣಗಳು ಕಡಿಮೆ ಆಗ್ತಾ ಹೋಗ್ತವೆ. ಕಡಿಮೆ ಆದಂತೆ ಆ ಗುರುಗಳು, ಎಲ್ಲರೂ ಗುರುಗಳೇ,
ಆ ಗುರುಗಳು ಯಾರಲ್ಲಿ ಹೆಚ್ಚು ಗುಣಗಳು ಇರ್ತಾವೋ ಅವರು ಹೆಚ್ಚಿನ ಗುರುಗಳು, ಅವ್ರಿಗಿಂತ ಉತ್ತಮ ಗುರುಗಳು ಅಂತ ಹೀಗೆ ಆ ಕ್ರಮವಾಗಿ ಗುರುತ್ವವನ್ನ ತಿಳಿದುಕೊಳ್ಳಿಕ್ಕೆ ಏನು ಕಾರಣ ಅಂದ್ರೆ ಇದೇ ಕಾರಣ. ಕ್ರಮಾಲಕ್ಷಣ ಹೀನಾಶ್ಚ, ಕ್ರಮವಾಗಿ ಲಕ್ಷಣಗಳಿಂದ ಹೀನರಾಗ್ತಾ ಇದ್ದಾರೆ. ಅಷ್ಟು ಗುಣಗಳು ಎಲ್ಲರಲ್ಲಿ ಇಲ್ಲ. ಅದನ್ನ ಲಕ್ಷಣಹೀನತ್ವ ಮುಕ್ತಂ ಬೃಹದ್ಭಾಷ್ಯೆ, ಬೃಹದ್ಭಾಷ್ಯ ಅಂತ ಒಂದು ಗ್ರಂಥದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಲಕ್ಷಣಗಳು ಹೀನವಾಗಿವೆ ಎಂಬುದನ್ನ ಇದ್ದಾರೆ. ಲಕ್ಷಣೇ ಸಮ್ಯಕ್ ಯುಕ್ತ ವಾಯುತ್ವ ಯೋಗ್ಯ ವಿಷ್ಣುವಸ್ತು ವಿಷಯ. 32 ಲಕ್ಷಣಗಳಿಂದ ಸಮ್ಯಕ್ ಯುಕ್ತ, ಇನ್ನು ಅರ್ಧಂಬರ್ಧ ಅಲ್ಲ, 32 ಅರ್ಧಂಬರ್ಧ ಅಂತಂಗಲ್ಲ, ಸಮ್ಯಕ್ ಯುಕ್ತ ಭಾರಿ ಸ್ಪಷ್ಟವಾಗಿ ಸರಿಯಾಗಿ 32 ಲಕ್ಷಣಗಳಿಂದ ಕೂಡಿದವರು ಯಾರು ಅಂದ್ರೆ ವಾಯುತ್ವ ಯೋಗ್ಯಕಾಹ, ವಾಯು ಪದವಿಗೆ ಯೋಗ್ಯರಾದವರು ಅಂದ್ರೆ ವಾಯು ಪದವಿ ಬ್ರಹ್ಮ ಪದವಿಗೆ ರುಜುಗಳು ಅಂತ ಅರ್ಥ. ಅವರೆಲ್ಲರೂ ಕೂಡ ವಾಯು ಪದವಿ ಬ್ರಹ್ಮ ಪದವಿ ಯೋಗ್ಯರಾದಂತ ಎಲ್ಲ ಜೀವರು ಕೂಡ 32 ಲಕ್ಷಣೈ ಸಮ್ಯಕ್ ಯುಕ್ತ, 32 ಲಕ್ಷಣಗಳಿಂದಲೂ ಕೂಡ ಚೆನ್ನಾಗಿ ಕೂಡಿದ್ದಾರೆ ಅಂತ ಅರ್ಥ. ಇವರೆಲ್ಲರೂ ಮುಖ್ಯ ಗುರುಗಳು. ಇದಾದ ಮೇಲೆ ಈಗ ಕೇಳ್ತಾ ಇದೆ ನೋಡಿ. ಈಗ ಜಸ್ಟ್ ಕೇಳಿಸ್ಲಿಲ್ಲ, ಮುಂಚೆ ಕೇಳಿಸ್ಲಿಲ್ಲ. ಇಲ್ಲ, ಮುಂಚೆ ಸರಿ ಕ್ಲಿಯರ್ ಇದ್ದಲ್ಲ ಸರ್. ಕ್ಲಿಯರ್ ಇರಲಿಲ್ಲ ಗುರುಗಳೇ. ಈಗಲೂ ಮಾತಾಡಿದ್ರೆ ಗೊತ್ತಾಗುತ್ತೆ ನೋಡಿ. ಕ್ರಮಾತ್ ಗುರವ ಈರಿತ ಅಂತ ಹೇಳಿದ್ದು, ಕ್ರಮವಾಗಿ ಗುರುಗಳು ಅಂತ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ದು. ಅದಕ್ಕೆ ಏನು ಕಾರಣ, ನಿಮಿತ್ತ ಏನು ಅಂತಂದ್ರೆ, ಕೇಳಿಸ್ತಾ ಇದೆಯಲ್ಲ ಈಗ, ಕ್ರಮಾಲಕ್ಷಣ ಹೀನಾಹ ಅಂತ ಹೇಳಿದ್ದು, ಕ್ರಮವಾಗಿ ಲಕ್ಷಣಗಳಿಂದ ಹೀನರಾದವರು. ಅದಕ್ಕಾಗಿ ಕ್ರಮಾತ್ ಗುರವ ಈರಿತಾಹ ಅಂತ ತಿಳಿಸ್ತಾ ಇದ್ದದ್ದು. ಈಗ ಕೇಳಿಸ್ತಾ ಇದೆಯಲ್ಲ? ಕೇಳ್ತಾ ಇದೆ. ಅದನ್ನ ಬೃಹದ್ ಭಾಷ್ಯದೊಳಗೆ, ಬೃಹದ್ ಭಾಷ್ಯ ಅಂತ ಒಂದು ಗ್ರಂಥ, ಆ ಗ್ರಂಥದೊಳಗೆ ಯಾರ್ಯಾರಿಗೆ ಎಷ್ಟೆಷ್ಟು ಗುಣಗಳು ಹೀನವಾಗ್ತಾ ಹೋಗಿವೆ ಎಂಬುದನ್ನ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮೊದಲನೆಯದಾಗಿ 32 ಲಕ್ಷಣೈ ಸಮ್ಯಕ್ ಯುಕ್ತ ವಾಯುತ್ವ ಯೋಗ್ಯಕಾಹ, ವಾಯು ಪದವಿಗೆ ಯೋಗ್ಯರಾದಂತಹ ಜೀವರು ಅಂದ್ರೆ ಎಲ್ಲ ವಾಯು ಪದವಿಗೆ ಆಗಲಿ ಬ್ರಹ್ಮ ಪದವಿಗಾಗಲಿ ಯೋಗ್ಯರಾದಂತಹ ಎಲ್ಲ ಜೀವರು ಕೂಡ 32 ಲಕ್ಷಣಗಳಿಂದ ಕೂಡಿದವರು. ಅವರು ಮುಖ್ಯ ಗುರುಗಳು ಅಂತ ತಿಳಿಸಿಕೊಟ್ಟದ್ದು. ಇದಾದ ಮೇಲೆ 28 ಲಕ್ಷಣೈಶ್ಚ ಗಿರೀಶ ಪದಯೋಗಿನಃ, 28 ಲಕ್ಷಣಗಳು, 4 ಲಕ್ಷಣಗಳು ಕಡಿಮೆ ಆಯಿತು. 28 ಲಕ್ಷಣಗಳಿಂದ ಕೂಡಿದವರು ಯಾರು ಅಂದ್ರೆ ಗಿರೀಶ ಪದಯೋಗಿನಃ, ರುದ್ರದೇವರ ಪದವಿಗೆ ಯೋಗ್ಯರಾದಂತಹ ಜೀವರು, ರುದ್ರದೇವರು ಅಂತ ಅರ್ಥ. ಯೋಗ್ಯರಾದಂತಹ ಜೀವರೇ 28 ಲಕ್ಷಣಗಳಿಂದ ಕೂಡಿದ್ದಾರೆ ಅಂದ್ರೆ ರುದ್ರದೇವರು ಅಷ್ಟೇ ಲಕ್ಷಣಗಳಿಂದ ಕೂಡಿರ್ತಾರೆ ಅಂತ ಅರ್ಥ. ಗಿರೀಶ ಪದಯೋಗಿನಃ ಅಂದ್ರೆ ಈ ಗಿರೀಶ ಪದಕ್ಕೆ, ರುದ್ರದೇವರ ಪದಕ್ಕೆ, ಆ ಸ್ಥಾನಕ್ಕೆ ಯಾರು ಯೋಗ್ಯರಾಗಿದ್ದಾರೋ ಅಂದ್ರೆ ಮುಂದೆ ಬರುವವರು 28 ಗುಣಗಳಿಂದ ಕೂಡಿದವರು. ಈಗ ರುದ್ರದೇವರು ಯಾರಿದ್ದಾರೋ ಅವರು 28 ಗುಣಗಳಿಂದ ಕೂಡಿದವರು ಅಂತ ಅರ್ಥ. ಈಗ ಯಾರು ರುದ್ರದೇವರಾಗಿ ಹೋಗಿದ್ದಾರೋ ಅವರು 28 ಗುಣಗಳಿಂದ ಕೂಡಿದವರು ಅಂತೆ ಅರ್ಥವನ್ನ ತಿಳಿದುಕೊಳ್ಳಬೇಕು. 32 ಯಾರಂದ್ರೆ ಆಚಾರ್ಯ? ವಾಯುತ್ವ ಯೋಗ್ಯಕಾಹ, ವಾಯು ಪದವಿಗೆ ಯೋಗ್ಯರಾದವರು, ಬ್ರಹ್ಮ ಪದವಿಗೆ ಯೋಗ್ಯರಾದಂತಹ ಜೀವರು. ಸರಿ, 32 ಲಕ್ಷಣ. ಏನ್ ಹೇಳಿ? ವಾಯುನ ಬ್ರಹ್ಮನ ಇಬ್ರು ಬೇರೆ ಅಲ್ವಾ? ಇಬ್ರು ಒಂದೇ. ವಾಯುದೇವರೇ ಮುಂದೆ ಬ್ರಹ್ಮದೇವರಾಗೋದು. ಒಟ್ನಲ್ಲಿ ರುಜುಗಣ ಅಂತ ಹೇಳ್ತಾ ಇದ್ದೀರಿ? ರುಜುಗಣ ಅಂತ ಹೇಳ್ತಾ ಇದ್ದಷ್ಟೇ. ವಾಯು ಪದವಿ ಬ್ರಹ್ಮ ಪದವಿ ರುಜುಗಳು ಅಂತ ಅರ್ಥ. ಎಲ್ಲ ರುಜುಗಳು ಕೂಡ 32 ಲಕ್ಷಣಗಳಿಂದ ಕೂಡಿದವರು, ಅವರ ಮುಖ್ಯ ಗುರುಗಳು ಅಂತ ಅರ್ಥ.
28 ಲಕ್ಷಣಗಳಿಂದ ಕೂಡಿದವರು ರುದ್ರ ಪದವಿಗೆ ಯೋಗ್ಯರಾದಂತಹ ಜೀವರು. ಮುಂದೆ ಬರುವವರು, ಈಗ ಇದ್ದವರು, ರುದ್ರದೇವರು ಆಗಿ ಹೋದವರು ಎಲ್ಲರೂ 28 ಗುಣಗಳಿಂದ ಕೂಡಿದವರು. ಇದಾದ ಮೇಲೆ ಚತುರ್ವಿಂಶತಿ ಮಾರಭ್ಯ ಷೋಡಶಾದ ಸುರಾಮತಾಹ. ಇನ್ನು ಕೆಲವು ದೇವತೆಗಳು ರುದ್ರದೇವರನ್ನ ಆದ ಮೇಲೆ ಇನ್ನು ಕೆಲವು ದೇವತೆಗಳು ಎಷ್ಟು ಗುಣಗಳಿಂದ ಕೂಡಿದವರು ಅಂದ್ರೆ 24 ಲಕ್ಷಣಗಳನ್ನ ಆರಂಭ ಮಾಡಿಕೊಂಡು 16 ಲಕ್ಷಣಗಳವರೆಗೆ, ಅಂದ್ರೆ ಎಲ್ಲರಿಗೂ ಅಷ್ಟೇ ಅಂತಲ್ಲ, ಕ್ರಮವಾಗಿ ತಾರತಮ್ಯ ಪ್ರಕಾರವಾಗಿ ಕೆಲವು ಜನರಿಗೆ 24, ಒತ್ತಿ ಕಡಿಮೆ ಕಡಿಮೆ ಆಗ್ತಾ 16 ಗುಣಗಳವರೆಗೆ ಆ ದೇವತೆಗಳು ಇದ್ದಾರೆ. ಇಷ್ಟು ಒಂದು ಭಾಗ. 32ರ ಒಂದು ಭಾಗ, 28ರ ಭಾಗ ಒಂದು, 24ರಿಂದ 16ರವರೆಗೆ ಇರುವಂತಹ ಒಂದು ದೇವತೆಗಳ ಗುಂಪು. ಅಲ್ಲಿ ತಾರತಮ್ಯ ಅಂತ ಅರ್ಥ ಅಲ್ಲಿ. ಮತ್ತು ಕೊನೆಯದಾಗಿ ಆಷ್ಟಕ ದೃಶಯ ಪ್ರೋಕ್ತಾ ತದೂನಾಶ್ಚ ಚಕ್ರವರ್ತಿನಃ. ಆಷ್ಟಕ ದೃಶಯ 8 ಗುಣಗಳಿಂದ ಕೂಡಿದವರು ಋಷಿಗಳು ಅಂತ ಬೃಹತ್ ಭಾಷ್ಯ ತಿಳಿಸಿಕೊಡುತ್ತದೆ. ಇದಕ್ಕಿಂತ ಕಡಿಮೆ 8 ಗುಣಗಳಿಗಿಂತಲೂ ಕಡಿಮೆಯಾದಂಥವ್ರು ಯಾರು ಅಂದ್ರೆ ಊನಾಶ್ಚ ಚಕ್ರವರ್ತಿನಃ. ಚಕ್ರವರ್ತಿಗಳು 8 ಗುಣಗಳಿಗಿಂತಲೂ ಕೂಡ ಕಡಿಮೆ ಗುಣಗಳನ್ನು ಉಳ್ಳವರು ಅಂತ ಈ ರೀತಿಯಾಗಿ ಬೃಹತ್ ಭಾಷ್ಯ ತಿಳಿಸಿಕೊಟ್ಟಿದೆ. ಅದಕ್ಕಾಗಿ ಲಕ್ಷಣಗಳಲ್ಲಿ ಕ್ರಮಾತ್ ಲಕ್ಷಣಹೀನಾಶ್ಚ, ಕ್ರಮವಾಗಿ ಲಕ್ಷಣಗಳಿಂದ ಹೀನರಾದ್ದರಿಂದ ಗುರುಗಳು ಕೂಡ ಕ್ರಮವಾಗಿ ಆಗ್ತಾರೆ. ಅವರು ಮುಖ್ಯವಾಗಿ ಗುರುಗಳು ಬ್ರಹ್ಮದೇವರು, ತದನಂತರದಲ್ಲಿ ರುದ್ರದೇವರು, ತದನಂತರದಲ್ಲಿ ಹೀಗೆ ಏನು ಗುಣಗಳನ್ನು ಹೇಳಿದ್ದಾರೋ ಆ ಗುಣಗಳಿಗೆ ಅನುಗುಣವಾಗಿ ಅವರು ಗುರುಗಳು ಅಂತ ಆಗ್ತಾರೆ. ಅದಕ್ಕಾಗಿ ಕ್ರಮಾದ್ ಗುರವ ಈರಿತಾಹ ಅಂತ ಹಿಂದಿನ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ಅದನ್ನ ತಿಳಿಸಿಕೊಟ್ಟದ್ದು. ದುರ್ಲಕ್ಷಣ ಯುತಾಶ್ಚ ಇತ್ಯಪಿ ಜ್ಞೇಯಂ ಅಂತ ಟಿಪ್ಪಣಿಕಾರ ಬರೀತಾರೆ ನೋಡಿ. ದೇವತೆಗಳ ಬಗ್ಗೆ ಹೇಳಿದ್ದೇನು? ಕ್ರಮಾತ್ ಲಕ್ಷಣಹೀನಾಶ್ಚ, ಕ್ರಮವಾಗಿ ಲಕ್ಷಣಗಳಿಂದ ಹೀನರಾದವರು ದೇವತೆಗಳು, ಅದಕ್ಕಾಗಿ ಕ್ರಮವಾಗಿ ಗುರುಗಳು ಅಂತ ಹೇಳಿದ್ದು. ಇದರ ಜೊತೆಗೆ ಮತ್ತೊಂದನ್ನ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ದುರ್ಲಕ್ಷಣ ಯುತಾಶ್ಚ ಇತ್ಯಪಿ ಜ್ಞೇಯಂ. ದುರ್ಲಕ್ಷಣಗಳಿಂದ ಕೂಡಿದವರು ಕೂಡ ಇವರಾಗಿದ್ದಾರೆ. ಯಾರ್ಯಾರು ಗುಣಗಳಿಂದ ಹೀನರಾಗಿದ್ದಾರೋ ಅವರು ದುರ್ಲಕ್ಷಣಗಳಿಂದಲೂ ಕೂಡಿದ್ದಾರೆ ಅಂತ ತಿಳಿದುಕೊಳ್ಳಬೇಕು. ಅರ್ಜುನಾದೇಹೆ ದುರ್ಲಕ್ಷಣ ಯುತತ್ವೇನ ಕಥನಾತ್. ಅರ್ಜುನ ಮೊದಲಾದಂತಹ ವ್ಯಕ್ತಿಗಳಿಗೆ ದುರ್ಲಕ್ಷಣಗಳು ಇವೆ ಎಂಬುದಾಗಿ ಕೇಳಿ ಬರುತ್ತದೆ. ಅದಕ್ಕಾಗಿ ದುರ್ಲಕ್ಷಣ ಯುತಾಶ್ಚ, ಎಲ್ಲ ದೇವತೆಗಳ ತಾರತಮ್ಯದ ಪ್ರಕಾರವಾಗಿ ಸಲ್ಲಕ್ಷಣಗಳಿವೆ, ಅದರ ಜೊತೆಗೆ ದುರ್ಲಕ್ಷಣಗಳು ಕೂಡ ಕಡಿಮೆ ಇವೆ, ಸಮಾನವಾಗಿ ಅಂತ ಅರ್ಥ ಅಲ್ಲ. ಅದಕ್ಕೆ ಅವರು ದೇವತೆಗಳು ಮೋಕ್ಷಯೋಗ್ಯ ಜೀವರು. ಇನ್ನು ಮುಂದಿನ ಪಾದ ನೋಡಿ, ಲಕ್ಷಣೈ ಸಮಾಹ ಅಂತ ಇದೆ. ಅದಕ್ಕೆ ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನು ಕೊಡ್ತಾ ಇದ್ದಾರೆ. ನಾನು ಮನುಷ್ಯೋತ್ತಮೇಭ್ಯೋ ಅರ್ವಾಕ್ತನಾನಾಂ ಮೋಕ್ಷಾಭಾವೇ ಕಿಂ ಕಾರಣಂ ಇತ್ಯಾಶಂಕ್ಯ. ಹಾಗಾದ್ರೆ ಮೋಕ್ಷ ಆಗೋದು ಯಾರ್ಯಾರಿಗೆ? ದೇವತೆಗಳಿಗೆ, ಮನುಷ್ಯೋತ್ತಮರಿಗೆ. ಇನ್ನು ಉಳಿದವರು ಮನುಷ್ಯ ಮಧ್ಯಮರಿದ್ದಾರಲ್ಲ, ಆ ಮನುಷ್ಯ ಮಧ್ಯಮರಿಗೆ ಮೋಕ್ಷ ಆಗಂಗಿಲ್ಲ ಅಂತ ಹಿಂದೆ ಬಂದದ್ದು ಹೇಳಿದ್ದಾರೆ ಬೇಕಾದಷ್ಟು ಕಡೆಗೆ. ಆ ಮೋಕ್ಷ ಆಗಂಗಿಲ್ಲ ಅನ್ಲಿಕ್ಕೆ ಏನು ಕಾರಣ ಅಂತಂದ್ರೆ ಇದೇ ಕಾರಣ. ಲಕ್ಷಣೈ ಸಮಾಹ. ಆ ಮನುಷ್ಯ ಮಧ್ಯಮರು, ಮಧ್ಯಮಾಹ ಮನುಷ್ಯಾಹ, ಮಧ್ಯಮ ಮನುಷ್ಯರು ಏನಾಗಿದ್ದಾರೆ ಅಂತಂದ್ರೆ ಲಕ್ಷಣೈಹಿ ಅಲಕ್ಷಣೈಹಿ ಸಮಾಹ, ಸಮಾನಾಹ, ಲಕ್ಷಣ ದುರ್ಲಕ್ಷಣ ಯುಕ್ತಾಹ ಅಂತ ಅರ್ಥ. ಲಕ್ಷಣಗಳಿಂದಲೂ ದುರ್ಲಕ್ಷಣಗಳಿಂದಲೂ ಕೂಡ ಸಮಾನರಾಗಿ ಇದ್ದಾರೆ ಅವರು. ಹೀಗಾಗಿ ಅದಕ್ಕೆ ಅನುಗುಣವಾಗಿ ದುರ್ಲಕ್ಷಣಗಳಿಂದ ಸಮಾನರಾಗಿದ್ದಕ್ಕೆ ದ್ವೇಷ ಭಕ್ತಿಭ್ಯಾಂ ಸಮತ್ವಾತ್. ಅವರಲ್ಲಿ ದುರ್ಲಕ್ಷಣಗಳಿದ್ದದ್ದಕ್ಕೆ ದ್ವೇಷವೂ ಇದೆ, ಲಕ್ಷಣಗಳು ಇದ್ದಿದ್ದಕ್ಕೆ ಭಕ್ತಿಯೂ ಇದೆ. ಹೀಗಾಗಿ ಲಕ್ಷಣ ದುರ್ಲಕ್ಷಣ ಇವುಗಳಿಂದ ಕೂಡಿದ್ದರಿಂದ, ದ್ವೇಷ ಭಕ್ತಿಯಿಂದ ಕೂಡಿದ್ದಕ್ಕಾಗಿ ಇಂಥವರಿಗೆ, ಮನುಷ್ಯ ಮಧ್ಯಮರಿಗೆ ಮೋಕ್ಷೋ ನಾಸ್ತೀತಿ ಭಾವ. ಅದಕ್ಕಾಗಿ ಇವರಿಗೆ ಮೋಕ್ಷ ಆಗೋದಿಲ್ಲ ಅಂತ ಹೇಳ್ತಾ ಇದ್ದದ್ದು.
ಇದು ಮನುಷ್ಯ ಮಧ್ಯಮರ ಒಂದು ವಿಚಾರ. ಲಕ್ಷಣ ಲಕ್ಷಣೈ ಸಮಾಹ ಮಾನುಷ ಮಧ್ಯಮಾಹ ಅಂತ ಇಲ್ಲಿಗೆ ಶ್ಲೋಕ. ಇದಾದ ಮೇಲೆ ಸಮ್ಯಕ್ ದುರ್ಲಕ್ಷಣ ಯುತಃ ಕಲಿಹಿ ಅಂತ 123ನೇ ಕೊನೆ ಪಾದ ಇದೆ. ಇನ್ನು ಮನುಷ್ಯ ಮಧ್ಯಮರು ಮುಗಿದೋಯ್ತು. ಮನುಷ್ಯ ಅಧಮರು ಯೋಗ್ಯರು. ವಿಚಾರವನ್ನ ತಿಳಿಸ್ತಾರೆ. ಸಮ್ಯಕ್ ದುರ್ಲಕ್ಷಣ ಯುತತ್ವಂ ನಾಮ. ಸಮ್ಯಕ್ ದುರ್ಲಕ್ಷಣ ಅಂದ್ರೆ ಯಾರಿಗೆ ಅಂದ್ರೆ ಮನುಷ್ಯ ಅಧಮರಿಗಾಗಲಿ ಅಸುರರಿಗಾಗಲಿ ಇವರಿಗೆ ಏನೇ ಅಂದ್ರೆ ಲಕ್ಷಣಗಳಂತೂ ಇಲ್ಲವೇ ಇಲ್ಲ. ಲಕ್ಷಣಗಳಂತೂ ಇಲ್ಲವೇ ಇಲ್ಲ. ದುರ್ಲಕ್ಷಣಗಳೇ ಅವೇ ಬಹಳ ಇವೆ. ಅವು ಭಾರಿ ಚೆನ್ನಾಗಿವೆ ದುರ್ಲಕ್ಷಣಗಳೇ. ಸಮ್ಯಕ್ ದುರ್ಲಕ್ಷಣಯುತ. ಸಮ್ಯಕ್ ದುರ್ಲಕ್ಷಣ ಯುತತ್ವ ನಾಮ ಏನಂದ್ರೆ ಲಕ್ಷಣ ಭಾವ ವಿಶಿಷ್ಟ ದುರ್ಲಕ್ಷಣವತ್ವಂ ಅಂತ ಹೇಳಿದ್ದಾರೆ. ಏನು ಲಕ್ಷಣ ಅಂತೂ ಇಲ್ಲವೇ ಇಲ್ಲ. ಲಕ್ಷಣಾಭಾವ ವಿಶಿಷ್ಟ ಲಕ್ಷಣಗಳ ಇಲ್ಲದೆ ಇದ್ದದ್ದಾಗಿ ದುರ್ಲಕ್ಷಣವತ್ವಂ. ಸಮ್ಯಕ್ ದುರ್ಲಕ್ಷಣಯುತತ್ವ ನಾಮ ಅದಕ್ಕರ್ಥ ಲಕ್ಷಣ ಒಂದೂ ಇಲ್ಲ, ಅಲಕ್ಷಣ ದುರ್ಲಕ್ಷಣ ಮಾತ್ರ ಎಲ್ಲವೂ ಇವೆ. ಎಲ್ಲ ದುರ್ಲಕ್ಷಣಗಳು ಕೂಡಿದ್ದಾರೆ. ಅದಕ್ಕಾಗಿ ಇಂತಹ ದುರ್ಲಕ್ಷಣಯುತ ಅಂತ ಹೇಳಿದ್ದು. ಯಾವ ಅಂದ್ರೆ ಕಲಿ ಮೊದಲಾದಂಥವ್ರು. ಕಲಿ ಏನ್ ಸ್ಪಷ್ಟವಾಗಿ ಹೇಳ್ತಾರೆ, ಸಮ್ಯಕ್ ದುರ್ಲಕ್ಷಣಯುತ ಕಲಿಹಿ ಅಂದ್ರೆ ತೇನ ಹಲವು ರೀತಿಯಾಗಿ ಇದ್ದುದರಿಂದ ಭಗವಂತನಲ್ಲಿ ಸಮ್ಯಕ್ ದ್ವೇಷಯುತತ್ವ ದೇವರಲ್ಲಿ. ಹೀಗಾಗಿ ಅಂತಹ ಕಲಿಗೆ ಕಲೇಹೆ ಅಂಧಂತಮ ಪ್ರಾಪ್ತಿ ಇತಿ ಭಾವ. ಅಂತಹ ಕಲಿಗೆ ಅಂಧಂತಮಸ್ಸಾಗ್ತದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಅಂದ್ರೆ ಈ ರೀತಿಯಾಗಿ ಕಲಿಯನ್ನ ತಿಳಿಸಿಕೊಟ್ಟದ್ದು. ಕಲಿಯನ್ನ ಯಾರು ಅನುಸರಣ ಮಾಡ್ತಾರೋ, ಕಲಿ ಪ್ರಭಾವವನ್ನು ಯಾರು ಹೊಂದಿರ್ತಾರೋ ವಿಶೇಷವಾಗಿ ಅಂಥವರು ಅಧಮರಾದಂತಹ ಜೀವರು, ಅಧಮರಾದಂತಹ ಮನುಷ್ಯರು ಮತ್ತು ಅಸುರರು ಈ ಎಲ್ಲರೂ ಕೂಡ ವಿಶೇಷವಾಗಿ ಭಗವಂತನ ದ್ವೇಷವನ್ನೇ ಮಾಡಿ ದುರ್ಲಕ್ಷಣಗಳಿಂದಲೇ ಕೂಡಿದವರಾಗಿ ಅವರು ಅಂಧಂತಮಸ್ಸಿಗೆ ಹೋಗ್ತಾರೆ ಎಂಬುದನ್ನ ಶ್ರೀಮದಾಚಾರ್ಯರು ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಲಕ್ಷಣ ಕ್ರಮಾಲಕ್ಷಣಹೀನಾಶ್ಚ ಲಕ್ಷಣ ಲಕ್ಷಣೈ ಸಮಾಹ ಮಾನುಷ ಮಧ್ಯಮ ಸಮ್ಯಕ್ ದುರ್ಲಕ್ಷಣ ಯುತ ಕಲಿಹಿ ಎಂಬುದಾಗಿ ತಿಳಿಸಿ, ಗುರುಲಕ್ಷಣಂ ಉಕ್ತ್ವಾ ತತ್ ಸಾಧ್ಯಂ ಪ್ರಯೋಜನಂ ಆಹ. ಈ ಹಿಂದೆ ಗುರುಗಳ ಲಕ್ಷಣವನ್ನ ತಿಳಿಸಿದರು. ತಿಳಿಸಿ ಆದ ಮೇಲೆ ತತ್ ಸಾಧ್ಯಂ ಪ್ರಯೋಜನಂ, ಆ ಗುರುಲಕ್ಷಣಗಳಿಂದ ಸಾಧ್ಯವಾದಂತಹ ಆ ಗುರುಲಕ್ಷಣದಿಂದ ಸಿಗಬೇಕಾದಂತಹ ಪ್ರಯೋಜನ ಏನು, ಅಂತಹ ಗುರುಗಳನ್ನ ಹೊಂದಿ ನಾವು ಪಡೆದುಕೊಳ್ಳುವಂತಹ ಪ್ರಯೋಜನ ಏನು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 124ನೇ ಶ್ಲೋಕ. ಸಂಪನ್ನೋ ಸಮ್ಯಕ್ ಲಕ್ಷಣ ಸಂಪನ್ನೋ ಸುಪ್ರಸನ್ನಧೀ ಯದ್ದದ್ಯಾತ್ ಸುಪ್ರಸನ್ನದೀಃ ಶಿಷ್ಯಾಯ ಸತ್ಯಂ ಭವತಿ. ಶಿಷ್ಯಾಯ ಸತ್ಯಂ ಭವತಿ ತತ್ಸರ್ವಂ ನಾತ್ರ ಸಂಶಯಃ. ತತ್ಸರ್ವಂ ನಾತ್ರ ಸಂಶಯಃ. ಸಂಶಯಃ ಸಮ್ಯಗ್ಲಕ್ಷಣ ಸಂಪನ್ನೋ ಯದ್ದದ್ಯಾತ್ ಸುಪ್ರಸನ್ನಧೀಃ ಶಿಷ್ಯಾಯ ಸತ್ಯಂ ಭವತಿ ತತ್ಸರ್ವಂ ನಾತ್ರ ಸಂಶಯಃ ಎಂಬುದಾಗಿ 124ನೇ ಶ್ಲೋಕ. ಪದ ವಿಭಾಗ. ಸಮ್ಯಗ್ಲಕ್ಷಣ ಸಂಪನ್ನಃ
ಒಂದೇ ಶಬ್ದ. ಯತ್ ದದ್ಯಾತ್ ಸುಪ್ರಸನ್ನಧೀಹಿ ಶಿಷ್ಯಾಯ ಸತ್ಯಂ ಭವತಿ ತತ್ ಸರ್ವಂ ನ ಅತ್ರ ಸಂಶಯಃ ಎಂಬುದಾಗಿ ಪದವಿಭಾಗ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಸಮ್ಯಗ್ ಲಕ್ಷಣ ಸಂಪನ್ನ ಎಂದು ಹೇಳಿದಾರಲ್ಲ, ಸಮ್ಯಗ್ ಲಕ್ಷಣ ಒಳ್ಳೆಯ ಲಕ್ಷಣಗಳಿಂದ ಕೂಡಿದಂಥವರು ಗುರುಗಳು ಅಂತ ಅರ್ಥ. ಸಮ್ಯಗ್ ಲಕ್ಷಣ ಸಂಪನ್ನ, ಸಮ್ಯಗ್ ಲಕ್ಷಣಗಳಿಂದಲೇ ಬಹಳ ಲಕ್ಷಣಗಳಿಂದಲೇ ಕೂಡಿದಂಥವರು. ಸುಪ್ರಸನ್ನದೀಹಿ ಯದ್ದದ್ಯಾತ್, ಸುಪ್ರಸನ್ನದೀಹಿ ಭಾರೀ ಪ್ರಸನ್ನ ಮುಖವುಳ್ಳವರಾಗಿ ಅಂದ್ರೆ ಸಂತೋಷಗೊಂಡವರಾಗಿ. ಯತ್ ಶಿಷ್ಯಾಯ ದದ್ಯಾತ್, ಯಾವುದನ್ನ ಅಂತಹ ಗುರುಗಳು ಪ್ರಸನ್ನರಾಗಿ ಸಂತುಷ್ಟರಾಗಿ ಯಾವುದನ್ನ ಆ ಶಿಷ್ಯನಿಗೆ ಕೊಡ್ತಾರೋ ತತ್ ಸತ್ಯಂ ಭವತಿ, ಅದು ಸತ್ಯವಾಗ್ತದೆ. ಏನನ್ನ ಹೇಳ್ತಾರೋ, ಕೊಡೋದು ಅಂದ್ರೆ ವಸ್ತುವನ್ನೇ ಕೊಡಬೇಕು ಅಂತ ಕೇವಲ ಆಶೀರ್ವಾದವನ್ನು ಅನುಗ್ರಹವನ್ನು ಮಾಡಿ ಕಳಿಸಿದರೆ ಸಾಕು, ಅದು ಅವನಿಗೆ ಸತ್ಯವಾಗಿ ಸಿಗ್ತದೆ ಅಂತ ಅರ್ಥ. ಸುಪ್ರಸನ್ನದೀಹಿ ಯತ್ ಶಿಷ್ಯಾಯ ದದ್ಯಾತ್, ಯಾವುದನ್ನು ಶಿಷ್ಯರಿಗೆ ಕೊಡ್ತಾರೋ ತತ್ ಸತ್ಯಂ ಭವತಿ, ಅದು ಸತ್ಯವೇ ಆಗ್ತದೆ. ಇದರೊಳಗೆ ಅತ್ರ ನ ಸಂಶಯ, ಸರ್ವಂ ಸತ್ಯಂ ಭವತಿ, ಎಲ್ಲವೂ ಸತ್ಯವಾಗ್ತದೆ ಒಂದು ಬಿಡದೇನೆ. ಇದರೊಳಗೆ ಅತ್ರ ನ ಸಂಶಯ, ವಿಷಯದೊಳಗೆ ಸಂಶಯ ಬೇಡ ಎಂಬುದಾಗಿ ಶ್ರೀಮದಾಚಾರ್ಯರು ಆ ಗುರುಗಳ ಲಕ್ಷಣವನ್ನು ತಿಳಿದುಕೊಂಡು ಅವರಿಂದ ಸಿಗುವಂತಹ ಪ್ರಯೋಜನ ಅದನ್ನ ಹೇಳಿದ್ದಿಲ್ಲಿ. ಏನ್ ಪ್ರಯೋಜನ ಹೇಳಿದ್ದು? ಅವರನ್ನು ಸಂತೋಷಗೊಳಿಸಿದೆವು, ಅವರು ಸಂತೋಷಗೊಂಡ್ರು, ಅವರು ಏನೇ ಕೊಟ್ರು ಅದು ಸತ್ಯವಾಗಿ ಆಗ್ತದೆ ಎಂಬುದೇ ಪ್ರಯೋಜನ. ಅವ್ರು ಏನು ಕೊಡ್ತಾರೋ ಅದು ನಮಗೆ ಸಿಗ್ತದೆ ಅಂತ ಅರ್ಥ. ಸಿಕ್ಕೇ ಸಿಗ್ತದೆ. ಒಳ್ಳೆಯದನ್ನೇ ಕೊಡ್ತಾರೆ, ಒಳ್ಳೆಯದಾದಂತಹ ಬೆಲೆ ಬಾಳುವಂತಹದ್ದೇ ಅಂತಹ ಶ್ರೇಷ್ಠವಾದಂತಹ ಮೋಕ್ಷವನ್ನೇ ಕರುಣಿಸಿ ಕೊಡ್ತಾರೆ. ಸತ್ಯವಾಗಿ ಹಾಗೆ ಆಗ್ತದೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಸರ್ವಂ ನಾತ್ರ ಸಂಶಯ, ಈ ವಿಷಯದೊಳಗೆ ಯಾವುದೇ ರೀತಿಯ ಸ್ಪಷ್ಟಪಡಿಸ್ತಾರೆ. ಆ ಒಳ್ಳೆಯ ಗುರುಗಳನ್ನ ತಿಳಿದುಕೊಳ್ಳಬೇಕು, ಆ ಗುರುಗಳಿಂದ ಉಪದೇಶವನ್ನ ಪಡೆದುಕೊಳ್ಳಬೇಕು. ಆ ಗುರುಗಳು ಪ್ರಸನ್ನರಾದರೆ ಸಂಶಯ ಎಲ್ಲವೂ ಸತ್ಯವಾಗ್ತದೆ ಅಂತ ಹೇಳಿದ್ರೆ ಮತ್ತೆ ಕೇಳ್ತಾ ಇಲ್ಲ ಸರಿಯಾಗಿ. ಈಗ ನೋಡಿ, ಹರೇ ನಮ ಮತ್ತೆ ಬಂತು, ಬಟ್ ಕಂಟಿನ್ಯೂ ಮಾಡಿದಾಗ ಮತ್ತೆ ಬ್ರೇಕ್ ಆಗ್ತಾ ಇದೆ ಮಧ್ಯದಲ್ಲಿ. ಹೌದಾ? ನೋಡಿ ಕೇಳ್ತಾ ನೋಡಿ ಉಂಟು. ಈ ಕೊನೆತ ಕೇಳಿಸ್ತಲ್ಲ ಕೊನೆಗೆ ಇಲ್ಲ, ಕೊನೆದೇನು ಕೇಳಿಲ್ಲ ನಿಮಗೆ. ನೋಡಿ, ಗುರುಗಳು ಪ್ರಸನ್ನರಾಗಿ ಗುರುಗಳು ಶಿಷ್ಯರಿಗೆ ಏನನ್ನ ಕೊಡ್ತಾರೋ ಅದು ಸತ್ಯವೇ ಆಗ್ತದೆ ಅಂತ 124ನೇ ಶ್ಲೋಕದಲ್ಲಿ ತಿಳಿಸಿದಾರಲ್ಲ. ಹಾಗಾದ್ರೆ ಗುರುಗಳು ಮೋಕ್ಷ ಆಗಲಿ ಅಂತ ಅಂದ್ರು, ಮೋಕ್ಷವನ್ನೇ ಸಿಗ್ಲಿ ಅಂತ ಅದನ್ನ ಮಾತು ಕೊಟ್ರು ಅಂದ್ರೆ ಅದು ಸತ್ಯವಾಗ್ತದ? ಸತ್ಯವಾದರೆ ಮೋಕ್ಷವನ್ನ ಕೊಡುವವರು ಗುರುಗಳ ಅಂತ ಪ್ರಶ್ನೆ ಬರ್ತದೆ. ಹಾಗಾದರೆ ಆ ಪ್ರಶ್ನೆಗೆ ಮೋಕ್ಷವನ್ನು ಕೊಡುವವನು ಭಗವಂತ ಅಂದ ಮೇಲೆ ಇವರು ಹೇಗೆ ಮೋಕ್ಷವನ್ನು ಕೊಡುವುದು, ಇವರ ಮಾತು ಹೇಗೆ ಸತ್ಯ ಆಗ್ತದೆ ಎಂಬ ಪ್ರಶ್ನೆಗೆ ಉತ್ತರವನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಭಗವಂತನೇ ಆ ಗುರುಗಳಲ್ಲಿ ನಿಂತು ಆ ಮಾತನ್ನ ಆಡಿಸಿ ಅವರು ಸಂತುಷ್ಟರಾಗಿ ಆ ಶಿಷ್ಯನಿಗೆ ಮೋಕ್ಷವನ್ನ ಕರುಣಿಸಿ ಕೊಡುತ್ತಾರೆ. ಭಗವಂತನೇ ಒಳಗೆ ನಿಂತು ಕೊಡಿಸ್ತಾನೆ ಎಂಬುವಂತಹ ವಿಚಾರವನ್ನು ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.